ವಿಷಯ ಸ್ವಲ್ಪ ಸಿನಿಮೀಯ ಸೂಪರ್ ಅಫಿಷಿಯಲ್ ಅಂತ ಅನಿಸಬಹುದು. ಆದರೂ ಕೂಡ ಭಾರತದಲ್ಲಿ ನಡೆದಂತಹ ನಿಜವಾದ ಘಟನೆ ಇದು. ಪ್ರತಿ ವರ್ಷ ಜುಲೈ 26ರಂದು ದೇಶಾದ್ಯಂತ ಕಾರ್ಗಿಲ್ ವಿಜಯ ದಿವಸವನ್ನ ಅತ್ಯಂತ ಗೌರವ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ. 1999ರ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ 527 ವೀರ ಯೋಧರ ತ್ಯಾಗವನ್ನ ನೆನೆಯುವ ಈ ದಿನದಂದು ಜಮ್ಮುವಿನ ಶಮಚಕನ್ ಸಣ್ಣ ಮನೆಯೊಂದರಲ್ಲಿ ದುಃಖದ ನಡುವೆಯೂ ಮನಮುಟ್ಟುವ ವಾತಾವರಣ ಕಂಡುಬರುತ್ತದೆ. ಟೈಗರ್ ಹಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ತಮ್ಮ 18ನೇ ವಯಸ್ಸಿನಲ್ಲಿ ಶಹೀದರಾದ ಗ್ರೆನೇಡಿಯರ್ ಉದಯ್ ಮಾನ್ ಸಿಂಗ್ ಅವರ ನೆನಪಿನಲ್ಲಿ ಅವರ ತಾಯಿ ಕಾಂತಾದೇವಿ ತಮ್ಮ ಮನೆಯಲ್ಲೇ ಒಂದು ವಿಶೇಷ ನೆನಪಿನ ಕೋಣೆಯನ್ನು ನಿರ್ಮಿಸಿದ್ದಾರೆ. ಆ ಕೋಣೆ ಕೇವಲ ವಿಷಯ ವಸ್ತುಗಳ ಸಂಗ್ರಹವಲ್ಲ, ಬದಲಾಗಿ ಮಗನೊಂದಿಗೆ ಮಾತುಕತೆ ನಡೆಸುವ ಪವಿತ್ರ ಸ್ಥಳವಾಗಿದೆ. ಪ್ರತಿದಿನ ಬೆಳಗ್ಗೆ ಈ ಕೋಣೆಗೆ ಬರುವ ಕಾಂತಾದೇವಿ ಮಗ ಬದುಕಿದ್ದಾಗ ಹೇಗೆ ಮಾತನಾಡುತ್ತಿದ್ದರೋ ಹಾಗೆಯೇ ಅವರ ಫೋಟೋದೊಂದಿಗೆ ದಿನನಿತ್ಯದ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ. ಆತ ಬಳಸುತ್ತಿದ್ದ ಸಮವಸ್ತ್ರವನ್ನ ಇಂದಿಗೂ ಸಾವರಿಸಿ ಆತನ ನೆನಪುಗಳನ್ನು ಜೀವಂತವಾಗಿಟ್ಟಿದ್ದಾರೆ. ಯುದ್ಧದಲ್ಲಿ ದೇಶಕ್ಕಾಗಿ ಅತ್ಯುನ್ನತ ಶೌರ್ಯ ಪ್ರದರ್ಶಿಸಿದ ಉದಯ್ ಮಾನ್ ಸಿಂಗ್ ಅವರಿಗೆ ಮರಣೋತ್ತರ ಸೇನಾ ಪದಕ ನೀಡಿ ಗೌರವಿಸಲಾಗಿತ್ತು. ಪರಮವೀರ ಚಕ್ರ ವಿಜೇತ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರ ನೇತೃತ್ವದಲ್ಲಿ ಅವರು ಹೋರಾಡಿದ್ದರು. ಕಡಿದಾದ ಬೆಟ್ಟವನ್ನ ಏರುತ್ತಿದ್ದಾಗ ಶತ್ರುಗಳ ಗುಂಡಿನ ದಾಳಿಗೆ ಸಿಲುಕಿದ್ದರು ಇಟ್ಟ ಹೆಜ್ಜೆಯನ್ನ ಹಿಂತೆಗೆಯದೆ ಕೊನೆಯ ಉಸಿರಿರುವವರೆಗೂ ಹೋರಾಡಿ ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿದ್ದರು. ಇಂದಿಗೂ ಆ ಕೋಣೆಯಲ್ಲಿ ಉದಯ್ ಮಾನ್ ಸಿಂಗ್ ಅವರ ರಕ್ತಸಿಕ್ತ ಪರ್ಸ್, ಗುಂಡು ತೂರಿಕೊಂಡು ಹೋದ 1 ರೂಪಾಯಿಯ ನಾಣ್ಯ ಮತ್ತು ಆತ ಬರೆದ ಹಾಗೂ ಆತನಿಗೆ ತಂಗಿ ವಂದನಾ ಬರೆದು ಕಳುಹಿಸಲಾದ ಪತ್ರಗಳನ್ನು ಅತ್ಯಂತ ಜಾಗರೂಕತೆಯಿಂದ ಕಾಯ್ದಿರಿಸಲಾಗಿದೆ. ರಕ್ಷಾಬಂಧನದ ಸಮಯದಲ್ಲಿ ತಂಗಿ ವಂದನಾ ತಮ್ಮ ಅಣ್ಣನ ಫೋಟೋಗೆ ರಾಖಿ ಕಟ್ಟಿ ಕಣ್ಣೀರಿಡುತ್ತಾರೆ. ನನ್ನ ಅಣ್ಣನ ತ್ಯಾಗದಿಂದ ಇಂದು ದೇಶದ ಲಕ್ಷಾಂತರ ಸಹೋದರಿಯರು ತಮ್ಮ ಸಹೋದರರೊಂದಿಗೆ ಹಬ್ಬ ಆಚರಿಸುತ್ತಿದ್ದಾರೆಂಬ ಹೆಮ್ಮೆ ನನಗಿದೆ ಎಂದು ಅವರು ನುಡಿಯುತ್ತಾರೆ. 27 ವರ್ಷ ಕಳೆದರೂ ಈ ಮನೆಯಲ್ಲಿ ವೀರಯೋಧ ಮಾನ್ ಸಿಂಗ್ ಅವರ ನೆನಪುಗಳು ಇಂದಿಗೂ ಅಜರಾಮರವಾಗಿದೆ. ಸರಿಯಾಗಿ ಗಮನಿಸಿ ನೋಡಿದರೆ ಭಾರತದಲ್ಲಿ ಇಂತಹ ನೂರಾರು ಕುಟುಂಬಗಳು, ನೂರಾರು ಸಂದರ್ಭಗಳು ನಮಗೆ ಕಾಣಸಿಗುತ್ತವೆ. ಆದರೆ ಒಂದು ಭಾವನಾತ್ಮಕ ಸಿನಿಮಾಗೆ ಕಣ್ಣೀರಿಡುವ ಜನರು ಇಂತಹ ನಿಜವಾದ ಹೀರೋಗಳ ಬಗ್ಗೆ ಗಮನ ಹರಿಸುವುದೇ ಇಲ್ಲ. ಈ ವಿಷಯದ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನಿನ್ನ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.